ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಕೊನೆಯ ಪೂರಕ ಪಾಠ ಹಾಗೂ ಅದ್ಭುತವಾಗಿರ್ತಕ್ಕಂತಹ ಗದ್ಯ ಪಾಠ ಬನ್ನಂಜೆ ಗೋವಿಂದಾಚಾರ್ಯರವರು ರಚನೆ ಮಾಡಿರ್ತಕ್ಕಂತಹ ಶುಕನಾಶನ ಉಪದೇಶ ಅನ್ನುವಂತಹ ಪಾಠವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ಶುಕನಾಶನ ಉಪದೇಶ ಪಾಠವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಅದ್ಭುತವಾದಂಥ ಕಥೆಯನ್ನು ನೋಡ್ಕೊಂಡು ಬರೋಣ. ಆ ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ನೀವು ಆ ಕಥೆಯನ್ನು ಚಿಕ್ಕ ವಯಸ್ಸಿನಿಂದ ಕೇಳೇ ಇರ್ತೀರಾ ಅಥವಾ ಕೇಳದೇ ಇರ್ಬೋದು. ಆದರೆ ನಾನು ಚಿಕ್ಕ ವಯಸ್ಸಿನಿಂದ ಕೇಳ್ತಕ್ಕಂತಹ ಆದರೆ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕತೆ ಮಕ್ಕಳೇ, ಅದನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಮ ತರಗತಿಯಲ್ಲಿ. ನೀವು ಆ ಕತೆ ನಿಮಗೆಲ್ಲರಿಗೂ ಇಷ್ಟವಾಗತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದ ಮೇಲೆ ಇದು ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಹೇಳಿ. ಅಕ್ಬರ್ ಮತ್ತು ಬೀರ್ಬಲ್ನ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಅಕ್ಬರ್ ಮತ್ತು ಬೀರ್ಬಲ್ ಅವರ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅವರ ಆಸ್ಥಾನದಲ್ಲಿ ಯಾರು ಮಂತ್ರಿಯಾಗಿದ್ದರು, ಅವು ಯಾವ ರೀತಿಯಾದಂಥ ಚಾತುರ್ಯತೆಯನ್ನು ಹೊಂದಿದ್ದ ಬೀರ್ಬಲ್, ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಕಥೆಯನ್ನು ಪ್ರಾರಂಭ ಮಾಡೋಣವೇ. ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲ್ ಅನ್ನುವಂತಹ ಒಬ್ಬ ಮಂತ್ರಿ ಇರ್ತಾನೆ. ಅಕ್ಬರ್ನ ಸ್ಥಾನ ರಾಜನಾಗಿದ್ದರೆ ಬೀರ್ಬಲ್ನ ಸ್ಥಾನ ಮಂತ್ರಿಯಾಗಿರುತ್ತೆ. ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರು ಕೂಡ ರಾಜ ಮತ್ತು ಮಂತ್ರಿಯ ಸ್ಥಾನಮಾನವನ್ನು ಹೊಂದಿದ್ರು ಕೂಡ ಅವರಿಬ್ಬರು ತುಂಬ ಅನ್ಯೋನ್ಯತೆ ಭಾವನೆಯಿಂದ ಸ್ನೇಹಜೀವಿಯಾಗಿ ಕಾಲವನ್ನು ಕಳೀತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ದೂರದ ಊರಿಂದ ಯಾರೋ ಒಬ್ಬ ಪಂಡಿತ ಬಂದು ಒಂದು ಸವಾಲನ್ನು ಯಾರಿಗೆ ಒಡ್ತಾರಪ್ಪ ಅಂದ್ರೆ ಅಕ್ಬರ್ ಮಹಾರಾಜರಿಗೆ ಒಡ್ತಾರ. ಅಕ್ಬರ್ ಮಹಾರಾಜರೇ, ನಿಮ್ಮ ಆಸ್ಥಾನದಲ್ಲಿ ಹಲವಾರು ಜನರು ಬುದ್ಧಿವಂತರಿದ್ದಾರೆ, ಪಂಡಿತರಿದ್ದಾರೆ, ಮೇಧಾವಿಗಳಿದ್ದಾರೆ, ನವರತ್ನಗಳಿದ್ದಾರೆ. ಹೀಗೆ ತುಂಬ ವಿಶೇಷತೆಗಳನ್ನು ನೀವು ಹೇಳ್ತಾ ಇರ್ತೀರಿ. ನಾನು ನಿಮಗೆ ಒಂದು ಸವಾಲನ್ನು ಕೊಡ್ತೀನಿ. ಆ ಸವಾಲನ್ನು ನೀವು ಗೆದ್ದಿದ್ದೇ ಆದರೆ, ಆ ಸವಾಲಕ್ಕೆ ನೀವು ಉತ್ತರ ನೀಡಿದ್ದೇ ಆದರೆ, ನಾನು ನಿಮ್ಮ ಆಸ್ಥಾನದಲ್ಲಿ ತುಂಬ ಮೇಧಾವಿಗಳು, ಮಹಾನ್ ಪಂಡಿತರು, ಬುದ್ಧಿವಂತರು ಎಲ್ಲರೂ ಇದ್ದಾರೆ ಅಂಥೇಳಿ ನಾನು ಒಪ್ಕೊಳ್ತೀನಿ ಅಂಥೇಳಿ ಒಂದು ಸವಾಲನ್ನು ಅಕ್ಬರ್ ಮಹಾರಾಜರಿಗೆ ಆ ದೂರದ ಊರಿಂದ ಬಂದಿರತಕ್ಕಂಥ ಒಬ್ಬ ಪಂಡಿತ ಕೊಡ್ತಾರೆ. ಆ ಸವಾಲು ಏನು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಬರ್ತಾ ಇದೆ ಅಲ್ವಾ? ಬನ್ನಿ, ಆ ಸವಾಲು ಏನಪ್ಪ ಅಂತಂದ್ರೆ, ಆ ದೂರದ ಊರಿಂದ ಬಂದಿರತಕ್ಕಂತಹ ಪಂಡಿತನೊಬ್ಬ ಏನು ಮಾಡ್ತಾನೆ, ಅಕ್ಬರ್ ಮಹಾರಾಜನಿಗೆ ಒಂದು ಮಣ್ಣಿನ ಮಡಿಕೆಯನ್ನು ಕೊಡ್ತಾರೆ. ಆ ಮಣ್ಣಿನ ಮಡಿಕೆ ಬಾಯಿ ಯಾವ ರೀತಿ ಇರುತ್ತೆ? ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ? ನೀವೆಲ್ಲರೂ ನೋಡೇ ಇರ್ತೀರ, ಮಣ್ಣಿನ ಮಡಿಕೆಗಳನ್ನು ನೋಡೇ ಇರ್ತೀರ ಮಕ್ಕಳೇ. ಆ ಬಾಯಿಯನ್ನು ಚಿಕ್ಕದಾಗಿರ್ತಕ್ಕಂತಹ ಮಣ್ಣಿನ ಮಡಿಕೆಯನ್ನು ಅಕ್ಬರ್ ಮಹಾರಾಜನಿಗೆ ಆ ಪಂಡಿತ ಕೊಡ್ತಾರೆ. ನೋಡಿ ಮಹಾರಾಜರೇ, ನಾನು ಈ ಮಣ್ಣಿನ ಮಡಿಕೆಯನ್ನು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀನಿ. ನಾನು ಹೀಗೆ ಹಲವಾರು ದೇಶ ವಿದೇಶಗಳನ್ನು ಎಲ್ಲವನ್ನು ರಾಜ್ಯದ ಆಸ್ಥಾನಗಳನ್ನ ಸುತ್ತಿಕೊಂಡು ನಾನು ಬರ್ತೀನಿ. ನಾನು ಎಲ್ಲವನ್ನು ಸುತ್ತಿಕೊಂಡು ಬರೋ ಹೊತ್ತಿಗೆ ಈ ಮಣ್ಣಿನ ಮಡಿಕೆಯಲ್ಲಿ ನೀವು ಒಂದು ಕುಂಬಳಕಾಯಿಯನ್ನು ಬೆಳೆಸಿರಬೇಕು, ಅಥವಾ ಮಣ್ಣಿನ ಮಡಿಕೆಯಲ್ಲಿ ಒಂದು ಕುಂಬಳಕಾಯಿಯನ್ನು ಇಟ್ಟಿರಬೇಕು ಅಂತ ಹೇಳಿ ಆ ಸವಾಲನ್ನು ಕೊಟ್ಟು ಹೊರಟೋಗ್ತಾರೆ. ಮಕ್ಕಳೇ, ವಿಚಾರ ಮಾಡಿ ನೀವೇ, ಆ ಮಣ್ಣಿನ ಮಡಿಕೆ ಬಾಯಿ ತುಂಬ ಚಿಕ್ಕದಾಗಿರುತ್ತೆ, ಅದೇ ರೀತಿಯಾಗಿ ಕುಂಬಳಕಾಯಿ ತುಂಬ ದೊಡ್ಡದಾಗಿರುತ್ತೆ. ಅದರಲ್ಲಿ ಹೇಗೆ ನಾವು ಕುಂಬಳಕಾಯಿಯನ್ನು ಅದರಲ್ಲಿ ಇಡಲಿಕ್ಕೆ ಸಾಧ್ಯ? ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಆಗ ಅಕ್ಬರ್ ಮಹಾರಾಜ ಪಂಡಿತರು ಹೊರಟು ಹೋದ್ಮೇಲೆ ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಮೇಧಾವಿಗಳನ್ನು, ಮಂತ್ರಿಗಳನ್ನು, ಪಂಡಿತರನ್ನು ಎಲ್ಲರನ್ನೂ ಕೂಡ ತನ್ನ ಆಸ್ಥಾನಕ್ಕೆ ಕರೆದು ಒಂದು ಸಭೆಯನ್ನು ಮಾಡಿ ಆ ಪಂಡಿತರು ಹೇಳ್ತಕ್ಕಂತಹ ಸವಾಲನ್ನು ಅಕ್ಬರ್ ಮಹಾರಾಜ ಹೇಳ್ತಾನೆ. ಏನಂತ, ಈ ಮಣ್ಣಿನ ಮಡಿಕೆಯ ಬಾಯಿ ತುಂಬ ಚಿಕ್ಕದಾಗಿರುತ್ತೆ, ಆದರೆ ಕುಂಬಳಕಾಯಿ ಗಾತ್ರದಲ್ಲಿ ತುಂಬ ದೊಡ್ಡದು. ಈ ಕುಂಬಳಕಾಯಿನ ಅದರಲ್ಲಿ ಹಾಕಬೇಕು ಅನ್ನುವಂಥ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಪಂಡಿತರು. ಇದನ್ನು ಹೇಗೆ ಬಗೆಹರಿಸೋದು ಅಂತ ಎಲ್ಲರನ್ನು ಕೇಳಿದಾಗ ಎಲ್ಲರೂ ಮೋಕವಿಸ್ಮಿತರಾಗ್ತಾರೆ. ಆವಾಗ ಅಕ್ಬರ್ ಮಹಾರಾಜನಿಗೆ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಈ ಕುಂಬಳಕಾಯಿಯನ್ನು, ಮಣ್ಣಿನ ಮಡಿಕೆಯನ್ನು ಒಡೆಯದೇ ಅದರಲ್ಲಿ ಇಡಬೇಕಲ್ಪ ಅಂಥೇಳಿ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ತುಂಬ ಬೇಜಾರಾಗಿ ಅಕ್ಬರ್ ಮಹಾರಾಜ ಇರ್ತಾನೆ. ಆಗ ನನ್ನ ಆಸ್ಥಾನದಲ್ಲಿ ಯಾರು ಮೇಧಾವಿಗಳೇ ಇಲ್ಲೇನೋ, ಅಥವಾ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲೇನೋ, ಒಂದು ವೇಳೆ ಇದನ್ನು ಆ ಪಂಡಿತರು ಹೇಳಿದ ಹಾಗೆ ನಾನೇನಾದರೂ ಈ ಸವಾಲನ್ನು ಗೆಲ್ಲದೆ ಹೋದರೆ ಮುಂದೇನಾಗತ್ತೆ ಅಂಥೇಳಿ ಹಲವಾರು ವಿವಿಧ ರೀತಿಯಾದಂತಹ ವಿಚಾರಗಳನ್ನು ಅಕ್ಬರ್ ಮಹಾರಾಜ ಮಾಡ್ತಿರ್ತಾನೆ. ಹೀಗೆ ಚಿಂತಾಕ್ರಾಂತರಾಗಿ ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಬೀರ್ಬಲ್ ಏನು ಮಾಡ್ತಾನೆ, ಅಕ್ಬರ್ ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ.
ಮಹಾರಾಜರ ಹತ್ತಿರ ಬಂದಿರತಕ್ಕಂತಹ ಬೀರ್ಬಲ್ ಅವರು ಚಿಂತೆಯಲ್ಲಿ ಮುಳುಗಿರುವುದನ್ನು ಕಂಡು, ಏನು ಇಷ್ಟೊಂದು ಮಹಾರಾಜರು ನೀವು ಚಿಂತೆಯಲ್ಲಿ ಇದ್ದೀರಾ ಅಂತ ಅಂದ್ಕೊಂಡು ಪ್ರಶ್ನೆಯನ್ನು ಮಾಡಿದಾಗ, ನಿನಗೆ ಗೊತ್ತಲ್ವಾ ಬೀರ್ಬಲ್, ಆತ ಒಬ್ಬ ಬಂದಿರತಕ್ಕಂತಹ ಪಂಡಿತನೊಬ್ಬ ಏನು ಹೇಳಿದಾನ, ಈ ಮಣ್ಣಿನ ಮಡಿಕೆಯನ್ನು ಒಡೆಯದಾಗಿ ಅದರಲ್ಲಿ ಕುಂಬಳಕಾಯಿ ಇಡಬೇಕಂತ ಹೇಳಿದಾನ, ಏನು ಮಾಡೋದು ಅನ್ನುವಂಥ ಚಿಂತೆಯಲ್ಲಿ ನಾನು ಮುಳುಗಿದ್ದೇನೆ ಅಂತ ಅಂದ್ಕೊಂಡು ತನ್ನ ವಿಷಯವನ್ನು ಪ್ರಸ್ತಾಪಿಸಿದಾಗ ಆಗ ಬೀರ್ಬಲ್ ಹೇಳ್ತಾನೆ, ನನಗೆ ಒಂದು ಸ್ವಲ್ಪ ದಿನ ನೀವೇನು ಮಾಡಿ ಟೈಮನ್ನು ಕೊಡಿ ಮಹಾರಾಜರೇ, ನಾನು ನಿಮಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಥವಾ ಬಿಡಿಸಿ ಹೇಳ್ತೀನಿ ಅಂಥೇಳಿ ಅಕ್ಬರ್ ಮಹಾರಾಜರ ಹತ್ರ ಈತ ಬೀರ್ಬಲ್ ಕೇಳ್ತಾನೆ. ಆಗ ಬೀರ್ಬಲ್ ಏನು ಮಾಡ್ತಾನಪ್ಪ ಅಂದ್ರೆ, ಒಪ್ಪಿಗೆಯನ್ನು ಕೇಳಿದಾಗ ಮಹಾರಾಜರಾಗಿರ್ತಕ್ಕಂತಹ ಅಕ್ಬರ್ ಏನು ಮಾಡ್ತಾನೆ, ಸರಿ ಆಯಿತು ಅಂತೇಳಿ ಆ ಪಂಡಿತನೊಬ್ಬ ಕೊಟ್ಟಿರ್ತಕ್ಕಂತಹ ಮಣ್ಣಿನ ಮಡಿಕೆಯನ್ನು ಬೀರ್ಬಲ್ ಕೈಯಲ್ಲಿ ಮಹಾರಾಜ ಅಕ್ಬರ್ ಕೊಡ್ತಾನೆ. ಆ ಪಂಡಿತನೊಬ್ಬ ಕೊಟ್ಟಿರ್ತಕ್ಕಂತಹ ಮಣ್ಣಿನ ಮಡಿಕೆಯನ್ನು ಅಕ್ಬರ್ ಮಹಾರಾಜ ಬೀರ್ಬಲ್ ಕೊಟ್ಟ ತಕ್ಷಣ ಬೀರ್ಬಲ್ ಅದನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋದಾಗ ಆತನ ಮನೆ ಹಿತ್ತಲಲ್ಲಿ ಒಂದು ಕುಂಬಳಕಾಯಿ ಗಿಡದ ಬಳ್ಳಿಯನ್ನು ಹಾಕಿರಲಾಗುತ್ತೆ. ಆ ಬಳ್ಳಿಯಲ್ಲಿ ಆಗ ತಾನೇ ಏನಾಗುತ್ತೆ, ಹೂವು ಸಣ್ಣ ಸಣ್ಣ ಕಾಯಿಗಳು ಬಿಟ್ಟಿರ್ತಾವೆ. ಆಗ ಚಿಕ್ಕದಾಗಿ ಕಾಯಿಯಾಗಿರ್ತಕ್ಕಂತಹ ಆ ಕುಂಬಳಕಾಯಿಯನ್ನು ತೆಗೆದುಕೊಂಡು ಆ ಮಣ್ಣಿನ ಮಡಿಕೆಯಲ್ಲಿ ಬೀರ್ಬಲ್ ಏನು ಮಾಡ್ತಾನೆ, ಹಾಕಿ ಅದನ್ನೇ ನೆಲದ ಮೇಲೆ ಇಟ್ಬಿಡ್ತಾನೆ. ಅದು ಸುಮಾರು ತಿಂಗಳುಗಳು ಕಳೆದಾದ ಮೇಲೆ ಆ ಮಣ್ಣಿನ ಮಡಿಕೆ ಯಾವ ಗಾತ್ರದಲ್ಲಿರುತ್ತೆ ಅಷ್ಟು ಗಾತ್ರದಲ್ಲಿ ಏನಾಗಿರುತ್ತೆ, ಅದು ಕುಂಬಳಕಾಯಿ ಆಗಿಬಿಟ್ಟಿರುತ್ತೆ. ಹೀಗೆ ಸವಾಲನ್ನು ಹಾಕಿ ಹೋಗಿರ್ತಕ್ಕಂತಹ ಪಂಡಿತನೊಬ್ಬ ಯಾರ ಆಸ್ಥಾನಕ್ಕೆ ಬರ್ತಾನೆ, ಕೊನೆಗೆ ಈ ಅಕ್ಬರ್ನ ಆಸ್ಥಾನಕ್ಕೆ ದೇಶ ವಿದೇಶಗಳನ್ನೆಲ್ಲವನ್ನು ಸುತ್ತಿ ಆತ ಬರ್ತಾನೆ. ಪಂಡಿತ ಅಕ್ಬರ್ನ ಆಸ್ಥಾನಕ್ಕೆ ಬಂದು ಏನು ಹೇಳ್ತಾನೆ, ನಾನು ಮಣ್ಣಿನ ಮಡಿಕೆಯನ್ನು ಕೊಟ್ಟಿದ್ದೆ, ನಿಮಗೆ ಒಂದು ಸವಾಲನ್ನು ಹೇಳಿದ್ದೆ, ಅದರಲ್ಲಿ ಕುಂಬಳಕಾಯಿ ಹಾಕಬೇಕು ಅಂತೇಳಿ ಕೊಡಿ. ನಾನು ಕೊಟ್ಟಂತಹ ಮಣ್ಣಿನ ಮಡಿಕೆ ನೀವು ಕುಂಬಳಕಾಯಿ ಹಾಕಿದ್ದೀರೋ ಇಲ್ಲೋ ಅನ್ನೋದನ್ನು ನಾನು ಪರಿಶೀಲನೆ ಮಾಡಬೇಕು ಅಂಥೇಳಿ ಆ ಮಹಾರಾಜನ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಆಗ ಬೀರ್ಬಲ್ ಏನು ಮಾಡ್ತಾನೆ, ತನ್ನ ಮನೆಗೆ ಹೋಗಿ ಆ ಮಣ್ಣಿನ ಮಡಿಕೆಯನ್ನು ತಂದು ಆತನ ಕೈಯಲ್ಲಿ ಇಡ್ತಾನೆ. ಅದರಲ್ಲಿ ಆತ ನೋಡಿದಾಗ ಅದರಲ್ಲಿ ಕುಂಬಳಕಾಯಿ ಇರುತ್ತೆ. ಆಗ ಆಸ್ಥಾನದಲ್ಲಿರ್ತಕ್ಕಂತಹ ಎಲ್ಲರಿಗೂ, ಅಕ್ಬರಿನಿಗೂ ಸೇರಿ ಹಾಗೂ ಪಂಡಿತರಿಗೂ ಸೇರಿ ಏನಾಗ್ಬಿಡುತ್ತೆ, ತುಂಬ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಆಗ ಅಲ್ಲಿ ಇದ್ದವರಿಗೆ ಆಶ್ಚರ್ಯದ ಜೊತೆಗೆ ಏನಾಗ್ಬಿಡತ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಅಕ್ಬರ್ ಮಹಾರಾಜನು. ಯಾಕಂದರೆ ಈ ಚಿಂತೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ರೀತಿಯಾಗಿ ಹಾಕೋದು, ಮಣ್ಣಿನ ಮಡಿಕೆ ಒಡಿಬಾರ್ದು, ಆದರೂ ಕೂಡ ಅದರಲ್ಲಿ ಕುಂಬಳಕಾಯಿಯನ್ನು ಹಾಕಬೇಕು ಅಂದರೆ ಹಾಕಲೇ ಹೋದರೆ ಆ ಸವಾಲಲ್ಲಿ ನಾನು ಸೋತು ಹೋಗ್ಬಿಡ್ತೀನಿ ಅಂಥೇಳಿ ಭಯ ಇರುತ್ತಲ್ವ. ಅವಾಗ ಅದೆಲ್ಲವೂ ನಿವಾರಣೆಗೆ ಸಂಪೂರ್ಣವಾಗಿ ಆತ ಸಂತೋಷ ಮನದಿಂದ ಇರ್ತಾನೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆ ಪಂಡಿತನೊಬ್ಬ ಏನು ಸವಾಲು ಹಾಕಿರ್ತಾನಲ್ಲ ಆತನೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆಗ ಅಲ್ಲಿದ್ದವ್ರು ಏನು ಮಾಡ್ತಾರಪ್ಪ, ಬೀರ್ಬಲ್ನಿಗೆ ಕೇಳ್ತಾರ, ಯಾವ ರೀತಿಯಾಗಿ ಆ ಕುಂಬಳಕಾಯಿಯನ್ನು ಈ ಮಣ್ಣಿನ ಮಡಿಕೆ ಒಡೆಯದ ಹಾಗೆ ನೀನು ಅದರಲ್ಲಿ ಸೇರಿಸಿದೆ ಅಥವಾ ಹಾಕಿದೆ ಅಂಥೇಳಿ ಕೇಳ್ತಾರ. ಆಗ ಅಲ್ಲಿದ್ದವ್ರಿಗೆಲ್ಲ ಏನು ಮಾಡಿಬಿಡ್ತಾನೆ ಬೀರ್ಬಲ್, ಅದನ್ನು ಯಾವ ರೀತಿಯಾಗಿ ಅದು ಹೂವು ಇತ್ತು, ಆಮೇಲೆ ಕಾಯಿ ಆಯಿತು, ಅದನ್ನು ಅದರಲ್ಲಿ ಹಾಕಿ ನೆಲದ ಮೇಲೆ ಇಟ್ಟಿದ್ದು, ಅದು ಹೇಗೆ ಬೆಳೀತು ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಿ ಬೀರ್ಬಲಲ್ಲಿ ಇದ್ದವರಿಗೆ ಹೇಳ್ತಾನೆ. ಆವಾಗ ಅಲ್ಲಿದ್ದವರು, ಓ ಇಷ್ಟೇನಾ, ಬಿಡುಪ್ಪ ನಾವು ಮಾಡ್ಬೋದಿತ್ತಲ್ಲ ಅಂಥೇಳಿ ಅಂದ್ಕೊಳ್ತಾರ. ತೀತಲ್ವ ಮಕ್ಕಳೇ, ಈ ಕತೆ ನಿಮಗೆ ಅರ್ಥ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ. ನಿಮ್ಮೆಲ್ಲರೂ ಕತೆ ತುಂಬ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ. ಮಕ್ಕಳೇ, ಅಕ್ಬರ್ ಮತ್ತು ಬೀರ್ಬಲ್ನ ಆಸ್ಥಾನದಲ್ಲಿ ಯಾವ ರೀತಿಯಾದಂತಹ ಬೀರ್ಬಲ್ ಇದ್ದಪ್ಪ, ಬುದ್ಧಿವಂತ ಮಂತ್ರಿ ಇದ್ದಪ್ಪ ಅಕ್ಬರ್ನ ಆಸ್ಥಾನದಲ್ಲಿ, ಹೀಗೆ ನಮ್ಮ ದೇಶದಲ್ಲಿ ಹಲವಾರು ರಾಜಮನೆತನಗಳಿದ್ದಾವೆ. ಅಂಥ ಎಲ್ಲ ರಾಜಮನೆತನಗಳಲ್ಲಿ ಈ ರೀತಿಯಾದಂತಹ ಬೀರ್ಬಲ್ನಂತಹ ಮಂತ್ರಿಗಳು ಇರಬೇಕು ಅಂತ ಹೇಳ್ತೀನಿ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದರು. ಅದಾದಮೇಲೆ ಕೃಷ್ಣದೇವರಾಯನ ಕಾಲದಲ್ಲಿ ತೆನಾಲಿ ರಾಮ ಇದ್ದ. ಹೀಗೆ ಈ ರೀತಿಯಾದಂತಹ ಬುದ್ಧಿವಂತಹ ಮಂತ್ರಿಗಳು ಇದ್ದಿದ್ದರಿಂದ ಏನಾಗುತ್ತೆ, ಆಡಳಿತ ವ್ಯವಸ್ಥೆ ತುಂಬ ಅದ್ಭುತವಾಗಿ ಸಾಗತ್ತೆ ಅಂತ ಹೇಳ್ಬೋದು. ಮಕ್ಕಳೇ, ಇವತ್ತು ನಾನು ನಿಮಗೆ ಯಾವ ರೀತಿಯಾಗಿ ಕಥೆಯನ್ನು ಹೇಳಿದ್ನಲ್ಲ, ಇನ್ನು ಯಾಕಪ್ಪ ಮೇಡಮ್ ಅವರು ಹೇಳಿದರು ಅಂತೇಳಿ ನಿಮಗೆಲ್ಲರಿಗೂ ಅನಿಸ್ತಾ ಇದೆಯಾ? ವೆರಿ ಸಿಂಪಲ್. ಮೊದಲೇ ಹೇಳಿದೆ ಅಲ್ವಾ, ಶುಕನಾಶನ ಉಪದೇಶ ಅನ್ನುವಂತಹ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂತಹ ಗದ್ಯ ಭಾಗ ಅಂತ ಮೊದಲೇ ನಾನು ನಿಮ್ಗೆ ಹೇಳಿದ್ದೆ. ಹಾಗಾಗಿ ಬೀರ್ಬಲ್ನಂತಹ ಮಂತ್ರಿ ಎಲ್ಲರ ಆಸ್ಥಾನದಲ್ಲಿಯೂ ಕೂಡ ಇರಬೇಕು. ಅದೇ ರೀತಿಯಾಗಿ ಶುಕನಾಶ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ತನ್ನ ರಾಜನಿಗೆ ಹಲವಾರು ಸಲಹೆಗಳನ್ನು, ಸೂಚನೆಗಳನ್ನು, ಸವಾಲುಗಳನ್ನು ಬಗೆಹರಿಸುವುದರಲ್ಲಿ ಚಾಣಾಕ್ಷನಾಗಿದ್ದ, ಯಾವ ರೀತಿಯಾಗಿ ಆತ ತನ್ನ ಸಲಹೆಗಳನ್ನು ಕೊಡ್ತಾ ಇದ್ದ ಎಂಬುವಂತಹ ಒಂದು ಕಥೆಯನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಶುಕನಾಶನ ಉಪದೇಶ ಅನ್ನುವಂತಹ ಈ ಪಾಠವನ್ನು ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು. ಇವರನ್ನ ವಿದ್ಯಾ ವಾಚಸ್ಪತಿ ಅಂತ ಕರಿತೀವಿ. ಭಾನಭಟ್ಟ ಸಂಸ್ಕೃತದಲ್ಲಿ ಇದನ್ನು ಬರೆದಿರ್ತಾನೆ. ಕಾದಂಬರಿ ಅನ್ನುವಂತಹ ಒಂದು ಕೃತಿ. ಆ ಕೃತಿಯಿಂದ ಏನು ಮಾಡ್ತಾರೆ, ಅದೇ ಹೆಸರಿನಂತಹ ಕೃತಿಯ ಒಂದು ಕನ್ನಡ ಅನುವಾದಕ್ಕೆ ಮಾಡಿದವರು ವಿದ್ಯಾ ವಾಚಸ್ಪತಿ ಅಂತ ಕರೆಸಿಕೊಳ್ತಕ್ಕಂತಹ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ,
ಲೇಖಕರ ಪರಿಚಯವನ್ನು ನೋಡ್ಕೊಳ್ಳೋಣ ಬನ್ನಿ. ಕವಿ ಪರಿಚಯವನ್ನು ನೋಡ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಇವರು ಉಡುಪಿಯಲ್ಲಿ 1936 ಆಗಸ್ಟ್ 3ರಂದು ಜನಿಸಿದರು. ನೋಡಿ ಮಕ್ಕಳೇ, ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು ಉಡುಪಿ ಜಿಲ್ಲೆಯಲ್ಲಿ 1936 ಆಗಸ್ಟ್ 3ರಂದು ಇವರು ಜನಿಸ್ತಾರೆ. ತಂದೆ ಪಡಮಣ್ಣೂರು ನಾರಾಯಣ ಆಚಾರ್ಯ. ಇವರ ತಂದೆ ಹೆಸರೇನು ಮಕ್ಕಳೇ? ಪಡಮಣ್ಣೂರು ನಾರಾಯಣ ಆಚಾರ್ಯ ಅಂಥೇಳಿ. 4 ದಶಕಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿದ ಬನ್ನಂಜೆ ಗೋವಿಂದಾಚಾರ್ಯರು ಕರ್ನಾಟಕ ಕಂಡ ಬಹುದೊಡ್ಡ ಸಂಸ್ಕೃತ ಕನ್ನಡ ವಿದ್ವಾಂಸರು. ನೋಡಿ, 4 ದಶಕಗಳ ಕಾಲ ಪತ್ರಕರ್ತರಾಗಿ ಕೆಲಸವನ್ನು ಮಾಡ್ತಾರೆ. 4 ದಶಕ ಅಂದರೆ 40 ವರ್ಷಗಳ ಕಾಲ ಇವರು ಏನು ಮಾಡ್ತಾರೆ? ಪತ್ರಕರ್ತರಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಕರ್ನಾಟಕ ಕಂಡಂತಹ ಬಹುದೊಡ್ಡ ಕನ್ನಡ, ಸಂಸ್ಕೃತ ಮತ್ತು ಕನ್ನಡ ವಿದ್ವಾಂಸರು. ಸಂಸ್ಕೃತದಲ್ಲಿ 50, ಕನ್ನಡದಲ್ಲಿ 100ಕ್ಕೂ ಮಿಗಿಲಾಗಿ ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರಪ್ಪ ಅಂದರೆ ಸಂಸ್ಕೃತದಲ್ಲಿ 50 ಹಾಗೂ ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಕೂಡ ಇವರು ಏನು ಮಾಡಿ ಕೃತಿಗಳನ್ನು ರಚಿಸಿದ್ದಾರೆ. ಆಚಾರ್ಯ ಮಧ್ವರ್ ಸಾಕ್ಷಾತ್ ಶಿಷ್ಯರಾದ ಋಷಿಕೇಶ ತೀರ್ಥ ಲಿಖಿತ ಸರ್ವಮೂಲ ಗ್ರಂಥವನ್ನು ಸುಮಾರು 700 ವರ್ಷ ಪ್ರಾಚೀನ ಸಂಪಾದಿಸಿ ಸಂಶೋಧಿಸಿ ಸಂಸ್ಕೃತ ವಾಗ್ಮಯಕ್ಕೆ ಕೊಡುಗೆಯಾಗಿ ನೀಡಿದ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ನೋಡಿ, ಇವರು ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ಋಷಿಕೇಶ ತೀರ್ಥ ಲಿಖಿತ ಸರ್ವಮೂಲ ಗ್ರಂಥವನ್ನು ಏನು ಮಾಡ್ತಾರೆ? 700 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಅದನ್ನು ಸಂಪಾದನೆ ಮಾಡಿ ಸಂಶೋಧನೆ ಮಾಡಿ ನಮ್ಮ ಕನ್ನಡ ಸಂಸ್ಕೃತ ವಾಗ್ಮಯಕ್ಕೆ ಕೊಡುಗೆಯನ್ನು ನೀಡಿದಂತಹ ಕೀರ್ತಿ ಯಾರಪ್ಪ ಅಂದರೆ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರದ್ದು. ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಗೌರವಿಸಿದೆ. ನೋಡಿ, ಅವರ ಕೊಡುಗೆಯನ್ನು ಕಂಡಂತಹ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿರ್ತಕ್ಕಂತಹ ಕೊಡುಗೆಯನ್ನು ಕಂಡಂತಹ ನಮ್ಮ ಭಾರತ ಸರ್ಕಾರ ಅವ್ರಿಗೆ ಏನು ಮಾಡ್ತೀವಿ? ಪದ್ಮಶ್ರೀ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವವನ್ನು ನೀಡಿದೆ. ವೇದ ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಾಗವತ ಹಾಗೂ ಭಗವದ್ಗೀತೆ ಮಹಾಕಾವ್ಯಗಳನ್ನು ಕುರಿತು ದೇಶ ವಿದೇಶಗಳಲ್ಲಿ 50,000 ಗಂಟೆಗಳಿಗೂ ಮಿಗಿಲಾಗಿ ಉಪನ್ಯಾಸ ನೀಡಿದ ಖ್ಯಾತಿಗೆ ಬನ್ನಂಜೆಯವರು ಪಾತ್ರರಾಗಿದ್ದಾರೆ. ನೋಡಿ, ಎಂತಹ ವಿದ್ಯಾವಂತರು, ಅದ್ಭುತ ಪ್ರತಿಭೆಪ್ಪ ಅಂತಂದರೆ ಇವರು ವೇದ ಉಪನಿಷತ್ತುಗಳಾಗಿರ್ಬೋದು, ರಾಮಾಯಣ, ಮಹಾಭಾರತ, ಹಾಗೆ ಭಾಗವತ, ಭಗವದ್ಗೀತೆ, ಹೀಗೆ ಈ ಕಾವ್ಯಗಳನ್ನ ಕುರಿತು ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ 50,000 ಗಂಟೆ. ನೋಡಿ ಮಕ್ಕಳು, ಸಾಮಾನ್ಯನ 50,000 ಗಂಟೆ ಅಂದರೆ ಅದಕ್ಕೂ ಹೆಚ್ಚು ಕೂಡ ಉಪನ್ಯಾಸಗಳನ್ನು ನೀಡಿದಂತಹ ಕೀರ್ತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರಿಗೆ ಸಲ್ಲುತ್ತದೆ. ವಿದ್ಯಾ ವಾಚಸ್ಪತಿ ಎಂಬುದು ಅವರ ಪಾಂಡಿತ್ಯಕ್ಕೆ ಸಂದ ಬಿರುದು. ನೋಡಿ, ಇಷ್ಟೊಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂತಹ ಇವರಿಗೆ ವಿದ್ಯಾ ವಾಚಸ್ಪತಿ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಇವರ ಹಲವಾರು ಕೃತಿಗಳನ್ನ ಕಂಡಂತಹ ನಮ್ಮ ಸರ್ಕಾರ ಇವರಿಗೆ ಯಾವ್ಯಾವ ಪ್ರಶಸ್ತಿಗಳನ್ನ ಕೊಟ್ಟಿದೆಯಪ್ಪ, ಇವರ ಸಾಧನೆಗಳಿಗೆ ಇವರಿಗೆ ಗೌರವವನ್ನು ನೀಡಿದೆ ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅವರಿಗೆ ಸಂದಿವೆ. ಇಷ್ಟೊಂದು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇವರು ಭಗವಂತನ ನನ್ನುಡಿ, ಭಾನಭಟ್ಟನ ಕಾದಂಬರಿ, ಮುಗಿಲ ಮಾತು, ಹೇಳದೆ ಉಳಿದದ್ದು, ನೆನಪಾದಳು ಶಕುಂತಲೆ, ಮತ್ತೆ ರಾಮನ ಕತೆ, ಮಹಾಶ್ವೇತೆ, ಆವೆಯ ಮಣ್ಣಿನ ಆಟದ ಬಂಡಿ, ಋತುಗಳ ಹೆಣಿಗೆ ಇವು ಇವರ ಕೆಲವು ಸಾಹಿತ್ಯ ಕೃತಿಗಳು. ನೋಡಿ, ಇವರು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಕ್ಕಂತಹ ಕೊಡುಗೆ ಯಾವ್ಯಾವಪ್ಪ, ಅದು ಯಾವ ಕೃತಿಗಳು ಅಂದ್ರೆ ಭಗವಂತನ ನನ್ನುಡಿ ಅಥವಾ ನಲ್ನುಡಿ ಇರ್ಬೋದು, ಭಾನಭಟ್ಟನ ಕಾದಂಬರಿ, ಮುಗಿಲ ಮಾತು, ಹೇಳದೆ ಉಳಿದದ್ದು, ನೆನಪಾದಳು ಶಾಕುಂತಲೆ, ಮತ್ತೆ ರಾಮನ ಕತೆ, ಮಹಾಶ್ವೇತೆ, ಆವೆಯ ಮಣ್ಣಿನ ಆಟದ ಬಂಡಿ, ಋತುಗಳ ಹೆಣಿಗೆ ಇವು ಇವರ ಸಾಹಿತ್ಯ ಕೃತಿಗಳು. ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಭಾನಭಟ್ಟ ರಚನೆ ಮಾಡಿರ್ತಕ್ಕಂಥದ್ದು ಕಾದಂಬರಿ ಅನ್ನುವಂಥ ಕೃತಿ. ಇವರು ಕೂಡ ಏನು ಮಾಡಿದ್ದಾರೆ, ಅದೇ ಕೃತಿಯ ಹೆಸರನ್ನು ಕೂಡ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು ಇಟ್ಟಿದ್ದಾರೆ. ಇದು ಭಾನಭಟ್ಟನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಕನ್ನಡ ಅನುವಾದ. ಹೀಗಾಗಿ ಇವರು ಏನು ಮಾಡಿದ್ದಾರೆ, ಅದೇ ಹೆಸರಿನ ಕೃತಿಯನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಈ ಸುಖನಾಶನ ಉಪದೇಶ ಅನ್ನುವಂತಹ ಪಾಠದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಮಕ್ಕಳು. ಕ್ರಿಸ್ತಶಕ ಸುಮಾರು 6ನೇ ಶತಮಾನ ಹರ್ಷವರ್ಧನ ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲ. ಹರ್ಷವರ್ಧನ ಆಸ್ಥಾನದಲ್ಲಿ ಭಾನಭಟ್ಟ ಅನ್ನುವಂಥ ಒಬ್ಬ ಕವಿ ಇದ್ದ. ಹರ್ಷವರ್ಧನ ಆಸ್ಥಾನದಲ್ಲಿ ಇರ್ತಕ್ಕಂತಹ ಭಾನಭಟ್ಟ ರಚನೆ ಮಾಡ್ತಕ್ಕಂತಹ ಒಂದು ಕೃತಿಯೇ ಅಥವಾ ಗದ್ಯವೇ ಯಾವುದು?
ಬಾಣಭಟ್ಟ. ಯಾವುದು ಕಾದಂಬರಿ ಎನ್ನುವಂತಹ ಒಂದು ಕೃತಿ. ಈ ಬಾಣಭಟ್ಟನಿಂದ ರಚನೆ ಆಗಿರ್ತಕ್ಕಂತಹ ಕಾದಂಬರಿಯಲ್ಲಿ ಈ ಕೃತಿಯಲ್ಲಿ ಏನೈತಪ್ಪ ಅಂತಂದ್ರೆ ಶುಕನಾಶನೋಪದೇಶ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸಾಮಾನ್ಯವಾಗಿ ಮಾನವರೆಲ್ಲರೂ ಪಾಲಿಸಲೇಬೇಕಾದಂತಹ ಒಂದಿಷ್ಟು ನಿಯಮಗಳ ಒಳಗೊಂಡಂಥ ಒಂದು ಭಂಡಾರ ಅಂತಾನೆ ಹೇಳ್ಬೋದು. ಅಂದರೆ ಮಾನವ ಜನಾಂಗ ಅಥವಾ ಮನುಷ್ಯರೆಲ್ಲರೂ ಪಾಲಿಸಲೇಬೇಕಾಗಿರ್ತಕ್ಕಂತಹ ನೀತಿ ನಿಯಮಗಳನ್ನ ಒಳಗೊಂಡ ಒಂದು ಅದ್ಭುತವಾದಂತಹ ಭಂಡಾರ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಾಲಿಸಲೇಬೇಕಾದಂತಹ ನೀತಿ ನಿಯಮಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ಪುಸ್ತಕ. ಹೀಗಾಗಿ ಅಲ್ಲಿ ಏನಂತ ಕತೆ ಏನಪ್ಪ ಅಂತ ನಾವೇನ ತಿಳ್ಕೊಬೇಕಪ್ಪ ಅಂತಂದ್ರೆ ಕಾಶ್ಮೀರ ಅನ್ನುವಂಥ ಒಂದು ಸುಂದರವಾದಂತಹ ಒಂದು ಪ್ರದೇಶ. ಆ ಕಾಶ್ಮೀರ ಅನ್ನುವಂಥ ಸುಂದರವಾದ ಪ್ರದೇಶದಲ್ಲಿ ಒಬ್ಬ ಮಹಾರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಆಳ್ವಿಕೆ ಮಾಡ್ತಕ್ಕಂತಹ ರಾಜನ ಹೆಸರು ತಾರಾಪೀಡ ಅನ್ನುವಂಥದ್ದು. ಆ ತಾರಾಪೀಡನ ಆಸ್ಥಾನದಲ್ಲಿ ಸುಕನಾಶ ಅಂತಕ್ಕಂತಹ ಒಬ್ಬ ಮಂತ್ರಿ ಇದ್ದ. ಆತ ತುಂಬ ಬುದ್ಧಿವಂತ ಮಂತ್ರಿ, ಮೇಧಾವಿ ಮಂತ್ರಿ, ಚಾಣಾಕ್ಷ ಮಂತ್ರಿ, ರಾಜ ನಿಪುಣತೆಯನ್ನು ಹೊಂದಿರತಕ್ಕಂತಹ ಮಂತ್ರಿ, ರಾಜನಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂತಹ ಮಂತ್ರಿ. ಆತನ ಆಸ್ಥಾನದಲ್ಲಿ ಒಬ್ಬ ಅದ್ಭುತವಾದಂತಹ ಮಂತ್ರಿನೇ ಈ ಸುಕನಾಶ ಅಂತ ಹೇಳ್ಬೋದು. ಈ ರಾಜನಾಗಿರ್ತಕ್ಕಂತಹ ತಾರಾಪೀಡ ಏನು ಮಾಡಿದ, ತನ್ನ ಮಗನಾಗಿರ್ತಕ್ಕಂತಹ ಚಂದ್ರಾಪೀಡನಿಗೆ ಯುವರಾಜ ಪಟ್ಟವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾನೆ. ಹೀಗೆ ತಾರಾಪೀಡ ತನ್ನ ಮಗನಿಗೆ ಯುವರಾಜ ಪಟ್ಟವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಚಂದ್ರಪೀಡ ಏನು ಮಾಡ್ತಾನಪ್ಪ ಅಂತಂದ್ರೆ ಮಹಾಮಂತ್ರಿ ಆಗಿರ್ತಕ್ಕಂಥ ಶುಕನಾಸನ ಇದ್ದಲ್ಲಿಗೆ ಬರ್ತಾನೆ. ಆಗ ಆತನ ಯುವರಾಜ ಪಟ್ಟಕ್ಕೆ ಎಲ್ಲವನ್ನು ಏನು ಮಾಡಬೇಕಲ್ಲ ಸಕಲ ಸಿದ್ಧತೆಗಳನ್ನ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಮಹಾಮಂತ್ರಿ ಆಗಿರ್ತಕ್ಕಂಥ ಶುಕನಾಶನ ಭೇಟಿಯಾಗಲಿಕ್ಕೆ ಚಂದ್ರಪೀಡ ಏನು ಮಾಡ್ತಾನೆ ಬರ್ತಾನೆ. ಆಗ ಆತನಿಗೆ ಶುಕನಾಶ ಏನು ಮಾಡ್ತಾನಪ್ಪ ಅಂದ್ರೆ ಉಪದೇಶಗಳನ್ನು ನೀಡ್ತಾರೆ. ನೋಡಿ, ಈ ಪದ್ಯ ಭಾಗದ ಈ ಗದ್ಯ ಭಾಗದ ಅಥವಾ ಪೂರಕ ಪಾಠದ ಹೆಸರೇನು ಮಕ್ಕಳೇ? ಶುಕನಾಶನ ಉಪದೇಶ. ಮುಂದೆ ರಾಜನಾಗಿ ತನ್ನ ಆಡಳಿತವನ್ನು ಮಾಡ್ತಕ್ಕಂತಹ ಚಂದ್ರಪೀಡನಿಗೆ ಈತ ಏನು ಮಾಡ್ತಾನೆ? ಹಲವಾರು ಉಪದೇಶಗಳನ್ನು ನೀಡ್ತಾನೆ. ಹೀಗಾಗಿ ಈ ಪಾಠದ ಹೆಸರು ಶುಕನಾಶನ ಉಪದೇಶ ಅಂಥೇಳಿ ನಾವು ಕರಿತೀವಿ. ಹೀಗಾಗಿ ಆ ಕಾದಂಬರಿ ಎನ್ನುವಂತಹ ಕೃತಿಯಲ್ಲಿ ಬರ್ತಕ್ಕಂತಹ ಒಂದು ಭಾಗ ಯಾವುದು? ಶುಕನಾಶನೋ ಉಪದೇಶ ಅಂತೇಳಿ ನಾವು ಕರಿತೀವಿ. ಎಲ್ಲರೂ ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮಗೆ? ಹಣವು ಪ್ರವೇಶ ಭಾಗವನ್ನು ನೋಡೋಣ ಮಕ್ಕಳೇ. ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಹಲವು ಮಹಾತ್ಮರು ಹೇಳಿದ್ದಾರೆ. ನೋಡಿ ಮಕ್ಕಳೇ, ಹಣ ಅಂತಂದರೆ ಏನೋ ಕೂಡ ಬಾಯಿ ಬಿಡತ್ತೆ ಅನ್ನುವಂತಹ ಗಾದೆ ಮಾತನ್ನು ನೀವೆಲ್ಲರೂ ಕೇಳೇ ಇರ್ತೀರ. ಮನಿ, ದುಡ್ಡು ಯಾವ್ಯಾವ ರೀತಿ ಯಾರನ್ನ ಯಾವಾಗ ಬೇಕು, ಹೇಗೆ ಆಟ ಆಡ್ಸತ್ತೆ ಎಂಬುದನ್ನು ನಾವು ನೋಡಿರ್ಬೋದು, ಕೇಳಿರ್ಬೋದು, ಕಂಡಿರ್ಬೋದು ಅಲ್ವಾ? ದುಡ್ಡು ಅನ್ನುವಂಥದ್ದು ಯಾರಿಗೆ ಯಾವಾಗ ಯಾವ ರೀತಿಯಾಗಿ ಆಟವನ್ನು ಆಡಿಸುತ್ತೆ? ಅಹಂಕಾರ ಬಂದುಬಿಡುತ್ತೆ ಮನುಷ್ಯನಿಗೆ. ಇನ್ನೊಬ್ಬರನ್ನ ಅವಹೇಳನ ಮಾಡುವಂತಹ ಗುಣವನ್ನು ಬರುತ್ತೆ. ಯಾರಿಗೂ ಸಹಾಯವನ್ನು ಮಾಡದೇ ಇರ್ತಕ್ಕಂತಹ ಗುಣ ಬರುತ್ತೆ. ಕೆಟ್ಟ ರೀತಿಯಾದಂತಹ ಆಟಗಳನ್ನು ಆಡಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಡತ್ತೆ. ಅಲ್ಪನಿಗೆ ಆಯುಷ್ಯ ಬಂದರೆ ಅರ್ಧರಾತ್ರಿ ಕೂಡ ಅವೇನು ಮಾಡ್ತಾನೆ? ಕೊಡೆಯನ್ನು ಹಿಡ್ಕೊಂಡಿನಂತೆ. ಹೀಗೆ ಹಲವಾರು ಗಾದೆ ಮಾತುಗಳನ್ನು ನೀವೇನು ಮಾಡಿದ್ರಿ? ಕೇಳಿರ್ತೀರಿ. ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಹಲವಾರು ಮಹಾತ್ಮರು ಹೇಳಿದ್ದಾರೆ. ಹಣವು ತಾನಾಗಿ ಅನರ್ಥಗಳನ್ನು ಮಾಡುತ್ತದೆಯೇ? ಇಲ್ಲ. ಹಣ ಯಾವತ್ತಾದರೂ ತಾನಾಗಿನ ಅನರ್ಥಗಳನ್ನು ಮಾಡ್ತತನ, ಸೃಷ್ಟಿ ಮಾಡತನ? ಇಲ್ಲಲ್ಲ, ಖಂಡಿತ ಇಲ್ಲ ಮಕ್ಕಳೇ. ಹಣ ಯಾವಾಗಿದ್ರೂ ಅನರ್ಥಗಳನ್ನು ಸೃಷ್ಟಿ ಮಾಡೋದಿಲ್ಲ. ಅನರ್ಥಗಳನ್ನು ಸೃಷ್ಟಿ ಮಾಡೋದು ಹಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಹೀಗಾಗಿ ಅದು ಯಾರ ಬಳಿಯಾದರೂ ಸಂಚಯವಾದಾಗ ಅವರಿಗೊಂದು ಹುಸಿ ಹಮ್ಮು ಆವರಿಸಿಕೊಳ್ಳುತ್ತದೆ. ಹುಸಿ ಹಮ್ಮು ಅಂತಂದ್ರೆ ಒಂಥರ ಭಿಗ್ಮಾನ ಅಂತ ಹೇಳ್ಬೋದು, ಅಥವಾ ಅಹಂಕಾರ ಅಂತಲೂ ಕೂಡ ನಾವು ಹೇಳ್ಬೋದು. ಹಣ ಯಾರ ಬಳಿ ಹೆಚ್ಚಾಗಿರುತ್ತಲ್ಲ ಅವರೊಂಥರ ಅಹಂಕಾರ ಮನೋಭಾವನೆಯನ್ನು ಹೊಂದಿರ್ತಾರೆ. ದುಡ್ಡಿನಿಂದ ಏನನ್ನು ಬೇಕಾದರೂ ಕೊಳ್ಳಬಲ್ಲೆ. ನೋಡಿ, ದುಡ್ಡಿನಿಂದ ನಾನು ಏನು ಬೇಕಾದರೂ, ಅತಿಯಾಗಿ ದುಡ್ಡವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅಥವಾ ಮನುಷ್ಯ ಏನು ಮಾಡ್ತಾನೆ? ನನ್ನ ಸಿಕ್ಕಾಪಟ್ಟೆ ನನ್ನ ಹತ್ರ ದುಡ್ಡು ಐತಿ, ನಾನು ಏನು ಬೇಕಾದರೂ ತೆಗೆದುಕೊಳ್ಳಬಲ್ಲೆ, ಆ ಸಾಮರ್ಥ್ಯ ನನ್ನಲ್ಲಿ ಐತೆ ಅನ್ನುವಂಥ ಅಹಂಕಾರ ಆತನಿಗೆ ಬಂದ್ಬಿಡತ್ತೆ. ಯಾರನ್ನಾದರೂ ತನ್ನ ಅಡಿಯಾಳಾಗಿಸಬಲ್ಲೆ. ಯಾರನ್ನು ಬೇಕಾದರೂ ನಾನು ತನ್ನ ಆಳಾಗಿ ಅದನ್ನು ಮಾಡಬಲ್ಲೆ. ಯಾಕಂದ್ರೆ ನನ್ನ ಕಡೆ ಸಿಕ್ಕಾಪಟ್ಟೆ ದುಡ್ಡು ಐತಿ, ಹಣ ಐತಿ. ತಲೆ ತಿರ್ಗಾಕ ಸ್ಟಾರ್ಟ್ ಆಗಿಬಿಡತ್ತೆ ರೀ. ಅಹಂಕಾರ ಹೊಂದಿರತಕ್ಕಂತಹ ವ್ಯಕ್ತಿ ಸಿಕ್ಕಾಪಟ್ಟೆ ದುಡ್ಡನ್ನು ಹೊಂದಿದ್ರೆ ನಾನು ಏನು ಬೇಕಾದ್ರೂ ಜಗತ್ತಿನಲ್ಲಿ ಏನೇ ಬೇಕಾದರೂ ನನ್ನ ದುಡ್ಡಿನಿಂದ ಕೊಂಡ್ಕೊಳ್ಬಲ್ಲೆ ಅಥವಾ ತೆಗೆದುಕೊಳ್ಳಬಲ್ಲೆ ಅಥವಾ ಕೊಂಡುಕೊಳ್ಳಬಲ್ಲೆ. ಯಾರನ್ನು ಬೇಕಾದ್ರೆ ಅಡಿ ಆಳಾಗಿಸಬಲ್ಲೆ. ನಾವೆಷ್ಟೇ ದುಡ್ಡನ್ನು ಮಾಡಿದರೂ ಕೂಡ ತಿನ್ನೋದು, ಅನ್ನವನ್ನೇ ಅನ್ನೋದು ಯಾವತ್ತೂ ಎಂದಿಗೂ ಕೂಡ ಮಕ್ಕಳೇ ನಾವು ಮರೆಯಬಾರದು. ಹೇಗೆ ಬೇಕಾದರೂ ಬದುಕಬಲ್ಲೆ. ನೋಡಿ, ನನ್ನ ಇಷ್ಟದಂತೆ ನಾನು ಹೇಗೆ ಬೇಕಾದರೂ ಬದುಕಬಲ್ಲೆ.
ಎಂಬ ಅಹಂಕಾರ ಹುಟ್ಟುತ್ತದಲ್ಲ, ಅದು ಅನರ್ಥಗಳನ್ನು ಸೃಷ್ಟಿಸುತ್ತದೆ. ನೋಡಿ, ಈ ರೀತಿಯಾಗಿ ಅಹಂಕಾರ ಏನು ಬರುತ್ತಲ್ಲ ಮನುಷ್ಯನಿಗೆ, ಅತಿಯಾದಂತಹ ಅನುವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅಹಂಕಾರದಿಂದ ಮದವೇರಿದ ಆನೆಯ ಥರ ಆತ ಏನು ಮಾಡ್ತಾನಂತಂದ್ರೆ, ನಾನು ಯಾರು ಬೇಕಾದರೂ ಹಾಳಾಗಿ ಮಾಡ್ಕೋಬಲ್ಲೆ, ಹೇಗೆ ಬೇಕಾದರೂ ಬದುಕಬಲ್ಲೆ, ಯಾರನ್ನು ಏನು ಬೇಕಾದರೂ ನಾನು ಯಾವುದೇ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ ಕೊಂಡುಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ ಅನ್ನುವಂಥ ಅನರ್ಥಗಳನ್ನ ಸೃಷ್ಟಿಯನ್ನು ಮಾಡ್ತಾನೆ. ಸಂಪತ್ತು, ದುಡ್ಡು, ಅಧಿಕಾರ, ಭೂಮಿಯ ಒಡೆತನ ಇವೆಲ್ಲ ಯಾವುದು ತನ್ನದಲ್ಲ. ನೋಡಿ, ನಮಗೆ ಸಾಮಾನ್ಯ ಆಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳು ಗೊತ್ತಿರಬೇಕು. ಸಂಪತ್ತಾಗಲಿ, ದುಡ್ಡಾಗಲಿ, ಅಧಿಕಾರ ಆಗಲಿ, ಭೂಮಿಯ ಮೇಲಿರ್ತಕ್ಕಂತಹ ಒಡೆತನ ಆಗಲಿ ಇವ್ಯಾವು ಕೂಡ ನಮ್ಮದಲ್ಲ. ಸ್ವಲ್ಪ ದುಡ್ಡನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಕತೆ ಹಿಂಗಾದ್ರೆ ಇನ್ನು ಇಡೀ ರಾಜ್ಯದ ರಾಜನಾಗಲು ಹೊರಟಿರ್ತಕ್ಕಂತಹ ವ್ಯಕ್ತಿಯ ಕತೆ ಹೇಗೆ, ಹೌದಲ್ವಾ ಮಕ್ಕಳೇ? ನೋಡಿ, ಆತ ನಾವು ಸ್ವಲ್ಪ ದುಡ್ಡನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹಲವಾರು ಅನರ್ಥಗಳನ್ನ ಸೃಷ್ಟಿಯನ್ನು ಮಾಡ್ತಾನೆ. ಆತ ದಿನದಿಂದ ದಿನಕ್ಕೆ ಬದಲಾಗ್ತಾನೆ. ಯಾವ ರೀತಿಯಾಗಿ ಬದಲಾಗ್ತಾನೆ? ಜಗತ್ತಿನಲ್ಲಿ ಏನೇ ಇರ್ತಕ್ಕಂತಹ ಯಾವುದೇ ವಸ್ತುಗಳನ್ನ ನಾನು ಕೊಂಡ್ಕೊಳ್ಬಲ್ಲೆ, ಯಾರನ್ನು ಬೇಕಾದರೂ ಆಳನ್ನು ಮಾಡ್ಕೋಬಲ್ಲೆ, ನಾನು ಹೇಗೆ ಬೇಕಾದರೂ ನಾನು ಬದುಕಬಲ್ಲೆ ಅನ್ನುವಂಥ ಅಹಂಕಾರ ಇರ್ತಕ್ಕಂಥ ಮನುಷ್ಯನ ಕತೆ ಹೀಗಾದರೆ, ಇನ್ನು ಇಡೀ ಸಾಮ್ರಾಜ್ಯದ, ಇಡೀ ರಾಜ್ಯದ ಆಸ್ಥಾನದ ರಾಜನಾಗಿರ್ತಕ್ಕಂಥ ಆತನ ಪರಿಸ್ಥಿತಿ ಹೇಗಾಗಿರ್ಬೇಡ, ಹೌದಲ್ವಾ? ಆತನಿಗೆ ಎಷ್ಟೊಂದು ಅಹಂಕಾರ ಬರಬಾರ್ದು, ಎಷ್ಟೊಂದು ಹಮ್ಮು ಬಿಮ್ಮು ಬರಬಾರ್ದು ಅನ್ನುವಂಥದ್ದು ಪ್ರಸ್ತುತ ಈ ಗದ್ಯ ಭಾಗದಲ್ಲಿ ಆ ಸಂದರ್ಭದ ಚಿತ್ರಣವನ್ನು ನಾವು ನೋಡ್ಬೋದು. ಅವಾಗ ಆತನಿಗೆ ನಾವು ಏನು ಹೇಳಬೇಕು? ಬುದ್ಧಿವಾದವನ್ನು ಹೇಳಬೇಕು. ಯಾವ ರೀತಿಯಾಗಿ ಹೇಳಬೇಕು? ನೋಡಪ್ಪ ರಾಜ, ನೀನು ರಾಜನಾಗಲಿಕ್ಕೆ ಏನು ಹೊರಟಿದೆಯಲ್ಲ, ನೀನು ಸಂಪತ್ತಾಗಲಿ, ದುಡ್ಡಾಗಲಿ, ಅಧಿಕಾರ ಆಗಲಿ, ಭೂಮಿಯ ಒಡೆತನ ಆಗಲಿ ಇದು ಯಾವುದು ನಿನ್ನದಲ್ಲ, ಇದು ಯಾವುದು ಶಾಶ್ವತವಲ್ಲ. ಇದೆಲ್ಲವೂ ಪ್ರಜೆಗಳಿಗೆ ಸೇರಬೇಕಾಗಿರೋದು, ಇದೆಲ್ಲವೂ ಪ್ರಜೆಗಳದ್ದು. ನೀನು ಪ್ರಜೆಗಳಿಗೆ ಸೇರಬೇಕಂತ ಈ ಎಲ್ಲವನ್ನು ಆಸ್ತಿ, ಅಂತಸ್ತು, ದುಡ್ಡು, ಅಧಿಕಾರ, ಭೂಮಿಯ ಒಡೆತನ, ಸಂಪತ್ತು ಎಲ್ಲವನ್ನು ನೋಡಿಕೊಳ್ಳಲಿಕ್ಕೆ ನಿನಗೆ ನೇಮಿಸಲಿಕ್ಕೆ ಮಾಡಿದಾರ ಅಥವಾ ನೇಮಿಸಿದಾರ ಅಂತ ಹೇಳಬೇಕು. ತಾನು ಅಲ್ಲಿ ಅವೆಲ್ಲದರ ಮೇಲ್ವಿಚಾರಕನಾಗಿ ಕೂತಿದ್ದೇನೆ ಅಷ್ಟೇ ಎಂಬ ವಿವೇಕ ಅರಸನಿಗೆ ಇರಬೇಕು. ನೋಡಿ, ನಾನು ಈ ಸಂಪತ್ತು, ದುಡ್ಡು, ಅಧಿಕಾರ, ಈ ಭೂಮಿಯ ಒಡೆತನ ಇವುಗಳನ್ನೆಲ್ಲವನ್ನು ನಾನು ನೋಡ್ಕೊಳ್ಳಿಕ್ಕೆ, ಮೇಲ್ವಿಚಾರಕನಾಗಿ ನೋಡ್ಕೊಳ್ಳಿಕ್ಕೆ ಕೂತಿದ್ದೇನೆ ಅಷ್ಟೇ ಅನ್ನುವಂತಹ ವಿವೇಕ ಆತನಿಗೆ ಇರಬೇಕು. ಅಂತಹ ವಿವೇಕದ ಮಾತುಗಳನ್ನು ಆ ಅರಸನಿಗೆ ತಿಳಿಯುವ ಹಾಗೆ ನಾವು ಹೇಳಬೇಕು. ಹಾಗೆ ಆತನಿಗೆ ಬುದ್ಧಿವಾದ ಹೇಳುವ ಹಿರಿಯ ಮಂತ್ರಿಗಳು ಅರಮನೆಯಲ್ಲಿ ಇರಬೇಕು. ನೋಡಿ, ಆತನಿಗೆ ಬುದ್ಧಿವಾದವನ್ನು ಹೇಳೋಕ್ಕೆ ಎಂತಹ ಮಂತ್ರಿಗಳಿರಬೇಕು? ಹಿರಿಯ ಮಂತ್ರಿಗಳು ಇರಬೇಕು. ನೀನು ಎಲ್ಲಿ ತಪ್ಪು ಮಾಡ್ತಾ ಇದೀಯಾ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ನಾವು ಯಾರಿಗೆ ಪ್ರಜೆಗಳಿಗೆ ಯಾವ ರೀತಿಯಾದಂಥ ಅಧಿಕಾರವನ್ನು ಕೊಡ್ತಾ ಇದ್ದೀವಿ, ಯಾವ ರೀತಿಯಾದಂಥ ಅಧಿಕಾರವನ್ನು ಕೊಡ್ತಾ ಇಲ್ಲ, ದುಡ್ಡು, ಅಧಿಕಾರ, ಸಂಪತ್ತು ಅವರ ಗೌರವ ಭಾವನೆಯಿಂದ ಕಾಣುವುದಾಗಲಿ ಅಥವಾ ಮನನೊಂದು ಬಂದಿರತಕ್ಕಂಥವರಿಗೆ ಸಹಾಯವನ್ನು ಮಾಡುವುದಾಗಲಿ ಎಲ್ಲವನ್ನು ಕೂಡ ವಿವೇಕದ ಮಾತುಗಳನ್ನು ಹೇಳುವುದು ಅಥವಾ ವಿವೇಕನ ಒಳಗೊಂಡಂಥ ಅರಸನನ್ನಾಗಿ ಮಾಡಲಿಕ್ಕೆ ಹಿರಿಯ ಮಂತ್ರಿ ಏನಾಗಿರಬೇಕು? ಎಲ್ಲರ ಆಸ್ಥಾನದಲ್ಲಿ ಅಂದರೆ ಯಾವ ರಾಜ್ಯಗಳಿರ್ತಲ್ಲ ಆತನ ಆಸ್ಥಾನದಲ್ಲಿ ಹೀಗೆ ಬುದ್ಧಿವಾದ ಅಥವಾ ಬುದ್ಧಿವಾದ ಹೇಳುವಂತಹ ಹಿರಿಯ ಮಂತ್ರಿಗಳು ಕೂಡ ಇರಬೇಕು. ಈ ಅಧ್ಯಾಯದಲ್ಲಿ ಯುವರಾಜ ಪಟ್ಟಕ್ಕೇರುತ್ತಿರುವ ಓರ್ವ ರಾಜಕುಮಾರನಿಗೆ ಅಂತ ಹಿರಿಯ ಮಂತ್ರಿಯೋರ್ವ ಉಪದೇಶ ನೀಡುವ ಸಂದರ್ಭದ ಚಿತ್ರಣವಿದೆ. ನೋಡಿ, ಯುವರಾಜ ಪಟ್ಟಕ್ಕೇರತಕ್ಕಂತಹ ರಾಜಕುಮಾರ ಯಾರಿಲ್ಲಿ ಮಕ್ಕಳೇ? ಚಂದ್ರಾಪೀಡ. ಆತನಿಗೆ ಯಾರಿಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ? ಶುಕನಾಶ. ಆ ಉಪದೇಶ ಏನಂತ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಬುದ್ಧಿವಾದ ಹೇಳ್ತಿರುವಂತಹ ಶುಕನಾಶನ ಉಪದೇಶ ಅನ್ನುವಂತಹ ಪ್ರಸ್ತುತ ಪಾಠವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಬಹುದು. ಯಾವ ರೀತಿಯಾಗಿ ಪಟ್ಟಕ್ಕಿರ್ತಕ್ಕಂತಹ ಚಂದ್ರಾಪೀಡ ರಾಜಕುಮಾರನಿಗೆ ಇಲ್ಲಿ ಮಂತ್ರಿಯಾಗಿರ್ತಕ್ಕಂತಹ ಶುಕನಾಶ ಏನು ಉಪದೇಶವನ್ನು ನೀಡ್ತಾನೆ ಅನ್ನುವಂತಹ ಪ್ರಸ್ತುತ ಪಾಠವನ್ನು ನೋಡೋಣ ಮಕ್ಕಳೇ. ಇಂದಿನ ತರಗತಿಯಲ್ಲಿ ಮಕ್ಕಳೇ ನಿಮಗೆ ಈ ಅಕ್ಬರ್ ಮತ್ತು ಬೀರ್ಬಲರ ಕಥೆ ಆಗಿರ್ಬೋದು, ಯಾರ ಆಸ್ಥಾನದಲ್ಲಿ ಯಾವ ರೀತಿಯಾದಂಥ ಮಂತ್ರಿ ಇದ್ರೆ ಆತನ ಆಡಳಿತ ಹೇಗೆ ಸುಗಮವಾಗಿ ಸಾಗುತ್ತಾ, ಆ ಆಸ್ಥಾನದ ಆಡಳಿತ ಹೇಗೆ ಸುಗಮವಾಗಿ ಸಾಗುತ್ತಾ ಅನ್ನುವಂಥ ಸಂಪೂರ್ಣವಾದಂಥ ಒಂದು ಕಥೆಯನ್ನು ಒಳಗೊಂಡಂತಹ ಒಂದು ಪಾಠವನ್ನು ಇಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೀನಿ. ನಿಮಗೆ ಈ ಕತೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹೀಗೆ ನೀವು ಮಾಡ್ತಕ್ಕಂತಹ ಲೈಕ್ ಆಗಿರ್ಬೋದು ಅಥವಾ ನೀವು ಮಾಡುವಂಥ ಸಪೋರ್ಟ್ನಿಂದ ನಾನು ಮತ್ತಷ್ಟು ತರಗತಿಗಳನ್ನ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ದಿನ ತರಗತಿಯಲ್ಲಿ ಸಂಪೂರ್ಣವಾದಂತಹ ಪಾಠವನ್ನು ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರ.